ಅವಿಶ್ವಾಸ ನಿರ್ಣಯಕ್ಕೆ ಸಹಿ ಮಾಡಿಲ್ಲ ಟಿಎಂಸಿ ಸಂಸದರು. ತಮ್ಮ ನಿರ್ಧಾರದ ಬಗ್ಗೆ ತೃಣಮೂಲ ಕಾಂಗ್ರೆಸ್ನಿಂದ ಸ್ಪಷ್ಟನೆ ಸಿಕ್ಕಿದೆ. ನಮ್ಮ ಸಲಹೆಯನ್ನ ಕಾಂಗ್ರೆಸ್ ಪರಿಗಣಿಸಿಲ್ಲ ಅಂತ ಟಿಎಂಸಿ ಹೇಳ್ತಾ ಇದೆ. ನಾವು ಸ್ಪೀಕರ್ಗೆ ಪತ್ರ ಬರೆದು ಅಸಮಾಧಾನ ವ್ಯಕ್ತಪಡಿಸಬೇಕಾಗಿತ್ತು. ಸ್ಪೀಕರ್ ಈ ಬಗ್ಗೆ ಉತ್ತರಿಸೋದಕ್ಕೆ 2-3 ದಿನ ಅವಕಾಶ ಕೊಡಬೇಕಾಗಿತ್ತು ಅಂತ ತೃಣಮೂಲ ಕಾಂಗ್ರೆಸ್ ಸಂಸದ ಅಭಿಷೇಕ್ ಬ್ಯಾನರ್ಜಿ ಹೇಳಿಕೆ ಕೊಟ್ಟಿದ್ದಾರೆ. ಸ್ಪೀಕರ್ ಉತ್ತರ ನೀಡಿ ಮುಂದಿನ ನಿರ್ಧಾರ ಮಾಡಬೇಕಾಗಿತ್ತು. ಆಗ ನಾವು ಅವಿಶ್ವಾಸ ಮಂಡನೆ ಮಾಡಿದ್ರೆ ಆಕ್ಷೇಪ ಇರಲಿಲ್ಲ. ಸ್ಪೀಕರ್ ಉತ್ತರಕ್ಕೆ ಅವಕಾಶ ನೀಡದೆ ಅವಿಶ್ವಾಸ ಸರಿಯಲ್ಲ ಅಂತ ಅಂದಿದ್ದಾರೆ ಅಭಿಷೇಕ್ ಬ್ಯಾನರ್ಜಿ. देखिए, नो कॉन्फिडेंस स्पीकर में अगेंस्ट करने का जो मुद्दा है, ये कल भी हमने स्पष्ट किया है. कांग्रेस और जितने भी लाइक माइंडेड पार्टीज इंडिया अलायंस का हिस्सा है कि हमारे जो पार्टी का स्टैंड है, हमें नो कॉन्फिडेंस साइन करने में कोई दिक्कत नहीं है. नो कॉन्फिडेंस रेजोल्यूशन साइन करने में, सबमिट करने में कोई दिक्कत नहीं है. सारे तृणमूल एमपी साइन करेंगे. लेकिन हमारा उनको जो सुझाव था कि पहले आपके जो 4 पॉइंट्स है, जो पॉइंट कांग्रेस की तरफ से रेज किया जा रहा है, एक तो आप देख रहे हैं 8 लोगों को सस्पेंड किया गया है, एक उनके महिला सांसदों के ऊपर झूठा आरोप लगाया गया है, एक प्रतिपक्ष के नेता को बोलने दिया नहीं जा रहा है, और दूसरे तरफ से आपका जो है कि भाई दूसरा बीजेपी के नेता को आप अटैक करने का मौका दे रहे हो एंड द चेयर इज वर्किंग इन अ बायस्ड मैनर. तो इन चारों मुद्दों को पहले हमने ये कहा कि आप एक चिट्ठी इन फॉर्म ऑफ अ प्रोटेस्ट आप स्पीकर को भेजिए. उस चिट्ठी में सारे ऑपोजिशन एमपीज, चाहे वो कांग्रेस के हो, समाजवादी पार्टी के हो, तृणमूल के हो, डीएमके के हो, सब साइन करेंगे. हमें कोई दिक्कत नहीं है. और स्पीकर को आप 2-4 दिन समय दीजिए, 2 दिन समय दीजिए, 3 दिन समय दीजिए. अगर स्पीकर भाई 2 दिन दीजिए. आज तो 10 है, अभी भी तो 3 दिन है. आज अगर देते हैं तो 2 दिन 3 दिन स्पीकर को समय दीजिए. अगर स्पीकर कोई एक्शन नहीं लेता है या उस पर कोई विचार नहीं करता है, देन देयर इज ऑलवेज अ रूम टू मूव नो कॉन्फिडेंस. वी हैव नो प्रॉब्लम. बट मेरा सुझाव ये था कि पहले आप एक चिट्ठी दे दो. चिट्ठी देके वो उनको क्लियर कर दो. लेट इट बी इनकम्बेंट ऑन द स्पीकर टू एक्ट ऑन दोज 4 पॉइंट्स दैट इज बीइंग रेज्ड बाय आईएनसी. एंड इफ द स्पीकर डजंट एक्ट, देन वी विल ऑल यूनाइटेडली मूव ऑन. ಎಸ್, ಈ ಬಗ್ಗೆ ಮಾತನಾಡೋದಕ್ಕೆ ಮತ್ತೊಂದ್ಸಲ ಪ್ರಶಾಂತ್ ನಾತು ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಶಾಂತ್, ಅಭಿಷೇಕ್ ಬ್ಯಾನರ್ಜಿ ಮಾತುಗಳು ಸೌಂಡ್ಸ್ ವೆರಿ ಲಾಜಿಕಲ್, ಆದರೆ ಎಲೆಕ್ಷನ್ ಪರ್ಸ್ಪೆಕ್ಟಿವ್ ಇಂದ ಮಾತಾಡೋದಾದ್ರೆ ನೋಡಿ, ಅಭಿಷೇಕ್ ಬ್ಯಾನರ್ಜಿ ಮತ್ತು ತೃಣಮೂಲ್ ಕಾಂಗ್ರೆಸ್ ಒಂದು ಹಂತದಲ್ಲಿ ಕಳೆದ 5-6 ತಿಂಗಳಿಂದ ಕಾಂಗ್ರೆಸ್ ಮೇಲೆ ಅವ್ರಿಗಿರ್ತಕ್ಕಂಥ ಬೇಸರ ಏನು ಅಂತಂದರೆ, ರಾಹುಲ್ ಗಾಂಧಿ ನೇತೃತ್ವದಲ್ಲಿ INDA ಒಕ್ಕೂಟ ಇನ್ನು ಮುಂದುವರಿಲಿಕ್ಕೆ ಸಾಧ್ಯ ಇಲ್ಲ, ಮಮತಾ ಬ್ಯಾನರ್ಜಿ ನೇತೃತ್ವದಲ್ಲೇ ಈ ಒಕ್ಕೂಟ ಮುಂದುವರಿಬೇಕು ಅನ್ನೋದನ್ನು ತೃಣಮೂಲ್ ಕಾಂಗ್ರೆಸ್ ಪದೇ ಪದೇ ಸ್ಪಷ್ಟಪಡಿಸ್ತಾ ಇತ್ತು. ಪಶ್ಚಿಮ ಬಂಗಾಳದಲ್ಲೂ ಕೂಡ ತೃಣಮೂಲ್ ಕಾಂಗ್ರೆಸ್ನಿಂದ ಒಂದು ಅಂತರವನ್ನು ಕಾಯ್ದುಕೊಳ್ತಾ ಇದೆ. ಯಾವುದೇ ಸಂದರ್ಭದಲ್ಲೂ ಕೂಡ ತೃಣಮೂಲ್ ಕಾಂಗ್ರೆಸ್ಗೆ ಅನಿಸ್ತಾ ಇದೆ, ನಾವು ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡಿಕೊಂಡ್ರೆ ಕಾಂಗ್ರೆಸ್ ಕೆಲ ಮತಗಳನ್ನೇನು ಆ್ಯಂಟಿ ಮಮತಾ ತೆಗೆದುಕೊಳ್ಳುತ್ತೆ, ಆ ಮತಗಳು BJPಗೆ ಹೋಗ್ಬೋದು. ಬೇಸಿಕಲಿ ನನಗನ್ಸುತ್ತೆ ಸ್ಪೀಕರ್ ಅವಿಶ್ವಾಸ ಗೊತ್ತುವಳಿಯ ಸಂದರ್ಭದಲ್ಲೂ ಕೂಡ ತೃಣಮೂಲ್ ಕಾಂಗ್ರೆಸ್ನ ಈ ಪ್ರಸ್ತಾವನೆಗೆ ಬೆಂಬಲ ಕೊಡದೇ ಇರಲಿಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣ, ಕಾಂಗ್ರೆಸ್ ನಮ್ಮಿಂದ ಇಂಡಿಪೆಂಡೆಂಟಾಗಿ ಉಳಿಲಿ, ಕೆಲ BJP ಮತಗಳನ್ನು ಅವ್ರು ತೆಗೆದುಕೊಳ್ಳಿ, ಆ್ಯಂಟಿ ಮಮತಾ ಮತಗಳನ್ನು. ನಮ್ಮ ಜೊತೆ ಕಾಂಗ್ರೆಸ್ ಬಂದರೆ ಆ್ಯಂಟಿ ಮಮತಾ ಮತಗಳು, ಆ್ಯಂಟಿ ಮಮತಾ ಸೆಕ್ಯುಲರ್ ಮತಗಳಿವೆ, ಅವು BJPಗೆ ಹೋದರೂ ಆಶ್ಚರ್ಯ ಇಲ್ಲ. ಆ ಕಾರಣಕ್ಕೋಸ್ಕರ ಕೂಡ ತೃಣಮೂಲ್ ಕಾಂಗ್ರೆಸ್ ಚುನಾವಣೆಯ ದೃಷ್ಟಿಕೋನದಿಂದ ಒಂದು ತಾಟಸ್ಥ್ಯ ನೀತಿಯನ್ನು ಲೋಕಸಭೆಯಲ್ಲಿ ಅನುಸರಿಸ್ತಾ ಇದೆ ಅನ್ನೋದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಅಭಿಷೇಕ್ ಬ್ಯಾನರ್ಜಿ ಅನೇಕ ವಿಷಯಗಳನ್ನು ಹೇಳಿದರು, ಬಟ್ ಹಿಂದೆ ಇಂಡಿಯಾ ಒಕ್ಕೂಟ ತೆಗೆದುಕೊಂಡಿರ್ತಕ್ಕಂಥ ನಿರ್ಣಯಗಳಲ್ಲಿ ಮಮತಾ ಬ್ಯಾನರ್ಜಿ ಇದ್ದೇ ಇದ್ದರು. ಈಗ ಏಕಾಏಕಿ ಈ ಒಂದು ಈಕ್ವಿ ಡಿಸ್ಟೆನ್ಸಿಗೆ ಕಾರಣ ಏನು? ಅದು ಪ್ರಮುಖವಾಗಿ ಪಶ್ಚಿಮ ಬಂಗಾಳದ ಚುನಾವಣೆಯನ್ನು ದೃಷ್ಟಿಯಲ್ಲಿಟ್ಕೊಂಡು. ಈಗ ಸ್ಪೀಕರ್ ಅವಿಶ್ವಾಸ ಗೊತ್ತುವಳಿ ಬಗ್ಗೆ ಹೇಳೋದಾದರೆ ನೋಡಿ, 14 ದಿನಗಳಲ್ಲಿ ಇವರು ಪ್ರಸ್ತಾವನೆ ಕೊಟ್ಟ ನಂತರ ಅದು ಚರ್ಚೆಗೆ ದಿನಾಂಕ ನಿಗದಿಪಡಿಸಬೇಕು, ವೋಟಿಂಗಿಗೂ ಕೂಡ ಹಾಕಬೇಕು. ಅನೇಕ ಬಾರಿ ನಾನು ಲೀಸ್ಟನ್ನು ಗಮನಿಸ್ತಾ ಇದ್ದೆ. 1954ರಲ್ಲಿ GV ಮಾಲ್ವಂಕರ್ ಭಾಳ ದೊಡ್ಡ ಹೆಸರು ಸ್ಪೀಕರ್ ಸ್ಥಾನದಲ್ಲಿ, ಅವರ ವಿರುದ್ಧ 1954 18 ಡಿಸೆಂಬರ್ ಚರ್ಚೆಯ ನಂತರ ಸದನ ಈ ಪ್ರಸ್ತಾವನೆಯನ್ನು
ವಜಾ ಮಾಡ್ತು, ಕಿತ್ತಾಕ್ತು. 1964 24 ನವೆಂಬರ್ ಸ್ಪೀಕರ್ ಹುಕುಂ ಸಿಂಗ್ ವಿರುದ್ಧ ಅವಿಶ್ವಾಸ ಪ್ರಸ್ತಾವನೆ ಬಂದಿತ್ತು. ಆದರೆ 50 ಸದಸ್ಯರು ಸಹಿ ಮಾಡಿರಲಿಲ್ಲ ಅನ್ನುವ ಕಾರಣಕ್ಕೋಸ್ಕರ ಈ ಪ್ರಸ್ತಾವನೆ ಚರ್ಚೆಗೆ ತೆಗೆದುಕೊಳ್ಳೇ ಇಲ್ಲ. 1987 ಆಗಿನ ಸ್ಪೀಕರ್ ಆಗಿದ್ದರು ಬಲರಾಮ್ ಜಾಖಡ್, ರಾಜೀವ್ ಗಾಂಧಿ ಸರ್ಕಾರ ಅಸ್ತಿತ್ವಕ್ಕಿರ್ತಕ್ಕಂಥ ಸಂದರ್ಭದಲ್ಲಿ ಆಗ ಸದನದಲ್ಲಿ ಚರ್ಚೆಯನ್ನು ತೆಗೆದುಕೊಂಡ ನಂತರ ಈ ಒಂದು ಪ್ರಸ್ತಾವನೆಯನ್ನು ಇದು ಮಾಡಲಾಯಿತು. 67ರಲ್ಲಿ ನೀಲಂ ಸಂಜೀವ್ ರೆಡ್ಡಿ, 2001ರಲ್ಲಿ TMC ಬಾಲಯೋಗಿ, 2011ರಲ್ಲಿ ಮೀರಾ ಕುಮಾರ್, 2020ರಲ್ಲಿ ಓಂ ಬಿರ್ಲಾ. ಈ 4 ಜನರ ವಿರುದ್ಧ ಬಹಳ ಚರ್ಚೆಗಳಾದವು, ಏನು ಪ್ರಸ್ತಾವನೆಯನ್ನು ತರಬೇಕು ಅಂತಕ್ಕಂಥದ್ದು. 2020ಯಲ್ಲಿ ಓಂ ಬಿರ್ಲಾ ವಿರುದ್ಧ ಕೂಡ ಆಯಿತು. ಬಟ್ ಅವು ಯಾವುವೂ ಕೂಡ ಸದನದಲ್ಲಿ ಚರ್ಚೆಗೆ ಬರಲಿಲ್ಲ. ಈಗ 4 ಕಾರಣಗಳನ್ನು ಕೊಟ್ಟು ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ ಸ್ಪೀಕರ್ ವಿರುದ್ಧ ಅವಿಶ್ವಾಸ ಗೊತ್ತುವಳಿಯನ್ನು ತರ್ತಾ ಇದೆ. 50 ಸದಸ್ಯರಿಗಿಂತ ಜಾಸ್ತಿ ಸದಸ್ಯರು ಇದಕ್ಕೆ ಈಗಾಗಲೇ ಸಹಿ ಹಾಕಿದ್ದಾರೆ. ಪ್ರಸ್ತಾವನೆಯನ್ನು ಚರ್ಚೆಗೆ ತರಲಾಗತ್ತಾ, ತಂದರೆ ಏನಾಗುತ್ತೆ? ಈಗ ನೋಡಿ, ಅವಿಶ್ವಾಸ ಗೊತ್ತುವಳಿ ಪಾಸ್ ಆಗ್ತಕ್ಕಂಥ ಯಾವುದೇ ಪ್ರಮೇಯ ಲೋಕಸಭೆಯಲ್ಲಿ ಉದ್ಭವ ಆಗಲ್ಲ. ಸರ್ಕಾರಕ್ಕೆ ಒಂದು ದೊಡ್ಡ ಮೆಜಾರಿಟಿಯಲ್ಲಿದೆ. BJPಗೆ ಮೆಜಾರಿಟಿ ಇರಲಿಲ್ಲ ಅಂದರೂ ಕೂಡ ನಿಮಗೆ TDP, JDU, ಸಣ್ಣ ಪಕ್ಷಗಳ ಸದಸ್ಯರು ಸೇರಿ 300 ಜನ ಸರ್ಕಾರಕ್ಕೆ ಬೆಂಬಲಕ್ಕೆ ನಿಂತಿದ್ದಾರೆ. ಹೀಗಾಗಿ ಅದು ಪಾಸ್ ಆಗ್ತಕ್ಕಂಥ ಸಾಧ್ಯತೆ ಇಲ್ಲ. ಬಟ್ ಕಾಂಗ್ರೆಸ್ ಇಸ್ ಟ್ರೈಂಗ್ ಟು ಪ್ರೂವ್ ದ ಪಾಯಿಂಟ್ ಅನ್ನೋದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಾಣುತ್ತೆ. ಓಕೆ, TMC ವಿಷಯಕ್ಕೆ ಬರೋದಾದ್ರೆ, ಹಾಗಾದ್ರೆ TMC ಜೊತೆಗೆ ಹೋಗಲ್ಲ ಅನ್ನೋದು ಈ ಮೂಲಕ ಸ್ಪಷ್ಟನಾ ಈ ಬಾರಿಯ ಎಲೆಕ್ಷನ್ನಲ್ಲಿ, ವಿಧಾನಸಭಾ ಎಲೆಕ್ಷನ್ನಲ್ಲಿ? ಈಗಾಗಲೇ ಮಮತಾ ಬ್ಯಾನರ್ಜಿ ಅದನ್ನು ಬಹಳ ಸ್ಪಷ್ಟಪಡಿಸಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಕಾಂಗ್ರೆಸ್ ಇಸ್ ನಾಟ್ ಎಟ್ ಆಲ್ ಎ ಫೋರ್ಸ್. ಬಟ್ ಮಮತಾ ಬ್ಯಾನರ್ಜಿ ಇರುತ್ತೆ, CPM ಮತ್ತು ಕಾಂಗ್ರೆಸ್ ಮೈತ್ರಿ ಮಾಡ್ಕೊಂಡು ಸ್ಪರ್ಧೆ ಮಾಡಿದರೆ ಸ್ವಲ್ಪ ಆ್ಯಂಟಿ ಮಮತಾ ವೋಟ್ಗಳು ಅವು ಎಲ್ಲವೂ BJPಯ ತಟ್ಟೆಗೆ ಹೋಗಿ ಬೀಳೋಕ್ಕಿಂತ ಸ್ವಲ್ಪ ನನ್ನ ವಿರುದ್ಧದ ಮತಗಳು ಇನ್ನೊಂದು ಕಡೆ ಹೋದರೆ ಅಲ್ಲಿ ಡಿವಿಷನ್ ಆಗುತ್ತೆ ಅಂತಕ್ಕಂಥದ್ದು ಕೂಡ ಮಮತಾ ಬ್ಯಾನರ್ಜಿ ಅವರ ಸ್ಟ್ರಾಟಜಿ ಅನ್ನೋದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಾಣುತ್ತೆ. ಅವರು ಅನೇಕ ಟೆಕ್ನಿಕಲ್ ರೀಸನ್ಸ್ಗಳನ್ನು ಅಭಿಷೇಕ್ ಬ್ಯಾನರ್ಜಿ, ಕಲ್ಯಾಣ್ ಬ್ಯಾನರ್ಜಿ ಹೇಳ್ತಾ ಇದ್ದಾರೆ. ಬಟ್ ಆ ಟೆಕ್ನಿಕಲ್ ರೀಸನ್ಸ್ಗಳಿಗಿಂತ ಪೊಲಿಟಿಕಲ್ ರೀಸನ್ಸ್ಗಳು ಹೆಚ್ಚು ಪ್ರಬಲ ಮತ್ತು ಮಹತ್ವದ್ದಾಗಿವೆ ಅಂತ ಅನ್ಸುತ್ತೆ. ರೈಟ್. ಈಗ ಮಮತಾ ಬ್ಯಾನರ್ಜಿ ಇತ್ತೀಚೆಗಿನ ನಡೆಗಳು ಅಥವಾ ಅವರ ಪ್ರೊಟೆಸ್ಟ್ ಮಾಡುವ ರೀತಿ, ಸುಪ್ರೀಂ ಕೋರ್ಟ್ನಲ್ಲಿ ಹೋಗಿ ವಾದ ಮಾಡೋ ರೀತಿ, ಇವೆಲ್ಲನೂ ನೋಡ್ತಾ ಇದ್ರೆ ಈ ಬಾರಿ ಅಖಾಡ ಹೇಗಿದೆ ಪ್ರಶಾಂತ್? ಸದ್ಯಕ್ಕೆ ಹೆಂಗ್ ಕಂಡು ಬರ್ತಾ ಇದೆ ಪಶ್ಚಿಮ ಬಂಗಾಳದಲ್ಲಿ ಪ್ರೆಸೆಂಟ್? ಇವಾಗ ಅನ್ಸುತ್ತೆ, ಬಟ್ ಸ್ಟಿಲ್ ದ ಫೈಟ್ ಈಸ್ ಡೈರೆಕ್ಟ್ಲಿ ಬಿಟ್ವೀನ್ ಮಮತಾ ಬ್ಯಾನರ್ಜಿ ಅಂಡ್ ಭಾರತೀಯ ಜನತಾ ಪಾರ್ಟಿ. ಮೊದಲು ಅದು CPM ವರ್ಸಸ್ ಮಮತಾ ಇತ್ತು. ಕಾಂಗ್ರೆಸ್ ಅದರಲ್ಲೊಂದು ಮೈನರ್ ಪ್ಲೇಯರ್ ಆಗಿ ಉಳಿದಿತ್ತು. ಇವತ್ತು ಕಾಂಗ್ರೆಸ್ ಬಳಿ ಆ ನೇತೃತ್ವನೇ ಇಲ್ಲ. ಆ ನೇತೃತ್ವವನ್ನು ಕೂಡ ಮಮತಾ ಬ್ಯಾನರ್ಜಿ ತೆಗೆದುಕೊಂಡ್ಬಿಟ್ರು. ಅನೇಕ ಸಂಸದರು, ಏನು ಮಾಜಿ ಸಂಸದರಾಗಿದ್ರು ಅವರನ್ನು ತೆಗೆದುಕೊಂಡ್ಬಿಟ್ರು. ಅಧೀರ್ ರಂಜನ್ ಚೌಧರಿ ಬಿಟ್ಟರೆ, ಈಗ ಮೊದಲು ಪ್ರಿಯರಂಜನ್ ದಾಸ್ ಮುನ್ಷಿ, ದೀಪಾ ದಾಸ್ ಮುನ್ಷಿ ಇವರೆಲ್ಲರೂ ಕೂಡ ಒಂದು ನೇತೃತ್ವ ಅಲ್ಲಿತ್ತು. ಈಗ ಅಧೀರ್ ರಂಜನ್ ಚೌಧರಿ ಬಿಟ್ಟರೆ ಮಮತಾ ಬ್ಯಾನರ್ಜಿಯನ್ನು ಹೆಡ್ ಆನ್ ತೆಗೆದುಕೊಳ್ತಕ್ಕಂಥ ಯಾವುದೇ ನಾಯಕ ಪಶ್ಚಿಮ ಬಂಗಾಳದಲ್ಲಿಲ್ಲ. ಮಮತಾ ಬ್ಯಾನರ್ಜಿಗೆ ಅನಿಸ್ತಾ ಇದೆ ದಿಸ್ ವಿಲ್ ಬಿ ಎ ಡೂ ಆರ್ ಡೈ ಫೈಟ್. ನೋಡಿ, BJP 2016ರಲ್ಲಿ ಮಮತಾಗೆ ಯಾವ ರೀತಿ ಚಾಲೆಂಜ್ ಮಾಡಿತ್ತು, ಆ ಚಾಲೆಂಜ್ 21ರಲ್ಲಿ ಕಾಣಲಿಲ್ಲ. ಪ್ರಶಾಂತ್ ಕಿಶೋರ್ ಸ್ಟ್ರಾಟಜಿಸ್ಟ್ ಆಗಿ ಬಂದಾಗ, ಅಂತಿಮ ಫಲಿತಾಂಶವನ್ನು ತೆಗೆದುಕೊಂಡಾಗ ಮಮತಾ ಬ್ಯಾನರ್ಜಿ 19, 21, 24 ಈ 3 ಚುನಾವಣೆಗಳಲ್ಲಿ ಒಂದು ಎಡ್ಜನ್ನು ಕಾಪಾಡಿಕೊಂಡಿದ್ದಾರೆ. ಈ ಬಾರಿ BJP ಹೇಳ್ತಾ ಇದೆ ದಿಸ್ ಇಸ್ ನಾಟ್ ಓನ್ಲಿ ಎ ಪೊಲಿಟಿಕಲ್ ಫೈಟ್. BJPಯ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ BL ಸಂತೋಷ್ ಅವರ ಇತ್ತೀಚಿನ ಇಂಟರ್ವ್ಯೂದಲ್ಲಿ ಅವರು ಹೇಳಿದ್ದಾರೆ ದಿಸ್ ಇಸ್ ನಾಟ್ ಪೊಲಿಟಿಕಲ್ ಫೈಟ್, ದಿಸ್ ಇಸ್ ಸಿವಿಲೈಸೇಷನಲ್ ಫೈಟ್ ಬಿಟ್ವೀನ್ BJP ಆ್ಯಂಡ್ ತೃಣಮೂಲ್ ಕಾಂಗ್ರೆಸ್ ಅಂತ. ಹಾಗಿರುವಾಗ ಮಮತಾ ಬ್ಯಾನರ್ಜಿಗೂ ಕೂಡ ತನ್ನ ಫೋರ್ಟೆಯನ್ನು ಯಾಕಂದರೆ ಅರವಿಂದ್ ಕೇಜ್ರಿವಾಲ್ ನೋಡಿ, ವಿರುದ್ಧ ಇದ್ದವರು ಯಾವ್ಯಾವ ಪಾರ್ಟಿ ಇದ್ದು ನೀವು ಒಂದೊಂದು ತೆಗೆದುಕೊಂಡು ಬನ್ನಿ. ಲಾಲೂ ಪ್ರಸಾದ್ ಯಾದವ್ ಬಿಹಾರದಲ್ಲಿ, ಲಾಲೂ ಪ್ರಸಾದ್ ಯಾದವ್ ಚುನಾವಣೆಯನ್ನು ಗೆಲ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಅಂದರೆ ಅವರ ಪುತ್ರರು ತೇಜಸ್ವಿ ಯಾದವ್ ಇವರೆಲ್ಲರು. ಜಾರ್ಖಂಡ್ದಲ್ಲಿ ಹೇಮಂತ್ ಸೊರೇನ್ ತಮ್ಮ ಕೋಟೆಯನ್ನು ಉಳಿಸ್ಕೊಳ್ಳುವಲ್ಲಿ ಯಶಸ್ವಿಯಾದರು. ಬಟ್ ವೆನ್ ಯು ಕಮ್ ಟು ಡೆಲ್ಲಿ, ಅರವಿಂದ್ ಕೇಜ್ರಿವಾಲ್ ಆ ಕೋಟೆಯನ್ನು ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗಲಿಲ್ಲ. 10 ವರ್ಷದ ನಂತರ ಆ ಕೋಟೆ ಮುರಿದು ಬಿತ್ತು. ಶರದ್ ಪವಾರರ ಕೋಟೆಯನ್ನು BJP ಅಜಿತ್ ಪವಾರರನ್ನು ಸೆಳೆದುಕೊಂಡು ಆ ಕೋಟೆಯನ್ನೇ ಒಡೆದು ಹಾಕ್ತು. ಇಲ್ಲರ ಶರದ್ ಪವಾರರ, ಉದ್ಧವ್ ಠಾಕ್ರೆ, ಕಾಂಗ್ರೆಸ್ ಒಂದು ಮೈತ್ರಿಕೂಟದ ಸರ್ಕಾರ ಇತ್ತು. ಈಗ BJPಯ ವಿರುದ್ಧ ಈಗ ನವೀನ್ ಪಟ್ನಾಯಕ್ ಫಾರ್ ಎಕ್ಸಾಂಪಲ್ ಒಡಿಸ್ಸಾದಲ್ಲಿ ಸುಮಾರು 2 ದಶಕಗಳ ಕಾಲ ಆ ಕೋಟೆಯನ್ನು ಉಳಿಸ್ಕೊಂಡಿದ್ರು. ಈಗ ಆ ಕೋಟೆಯನ್ನು ಉಳಿಸ್ಕೊಳ್ತಕ್ಕಂಥ ಸಾಮರ್ಥ್ಯ, ಸ್ಟ್ರೀಟ್ ಸ್ಮಾರ್ಟ್ನೆಸ್, ಪೊಲಿಟಿಕಲ್ ಲೀಡರ್ಶಿಪ್ ಇರೋದು ಮಮತಾ ಬ್ಯಾನರ್ಜಿ ಹತ್ರ. ಹೀಗಾಗಿ ಮಮತಾ ಬ್ಯಾನರ್ಜಿ ಎನ್ನುವ ಕೋಟೆಯನ್ನು ಒಡೆದ್ರೆ
ಪ್ರಾದೇಶಿಕ ಪಕ್ಷಗಳ ಕೋಟೆಗಳು ಕೂಡ ಈಗ ಫಾರ್ ಎಕ್ಸಾಂಪಲ್ JDS ಇತ್ತಲ್ರಿ, ಆಂಟಿ BJP ಇತ್ತು, ಇವತ್ತು JDS BJP ಜೊತೆ ಹೋಗಿ ಕುಳಿತುಕೊಂಡಿದೆ. ಆ ಕಾರಣದಿಂದ BJPಗೆ ಅನಿಸ್ತಾ ಇದೆ ಎಲ್ಲೆಲ್ಲಿ ಸಾಧ್ಯವೋ ಅಲ್ಲಿ ಪ್ರಾದೇಶಿಕ ಪಕ್ಷಗಳ ಪ್ರಭುತ್ವವನ್ನು ಒಡೆದ್ರೆ ಅದು ನಮಗೆ ಮುಂದಿನ ದಿನಗಳಲ್ಲಿ ಲಾಭ ಆಗುತ್ತೆ. ಅಸ್ಸಾಂನಲ್ಲಿ ಫಾರ್ ಎಕ್ಸಾಂಪಲ್ AGP ಹೋಯಿತು, BJPಗೆ ಲಾಭ ಆಯಿತು. ಸೊ ಪಶ್ಚಿಮ ಬಂಗಾಳವನ್ನು ಒಂದು ಯುದ್ಧದ ರೀತಿಯಲ್ಲಿ BJP ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಮಮತಾ ಬ್ಯಾನರ್ಜಿ ಹರಸಂಭವ ಪ್ರಯತ್ನವನ್ನು ಆ ಕೋಟೆಯನ್ನು ಉಳಿಸ್ಕೊಳ್ಳಿಕ್ಕೆ ಮಾಡ್ತಾ ಇದ್ದಾರೆ. ಇತ್ತೀಚಿನ ಸರ್ವೆಗಳವರೆಗೂ ಕೂಡ ಮಮತಾ ಬ್ಯಾನರ್ಜಿ ಎಡ್ಜ್ ಇದೆ, ಬಟ್ ಇಟ್ ಇಸ್ ಟು ಅರ್ಲಿ ಟು ಸೇ ಎನಿಥಿಂಗ್. ಇನ್ನೂ 3-4 ತಿಂಗಳ ಕಾಲ ಇದೆ ಅದಕ್ಕೆ. ರೈಟ್ ಪ್ರಶಾಂತ್, ವಾಪಸ್ ಬರ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.